ಸಿದ್ದರಾಮಯ್ಯ ಬೆನ್ನಿಗೆ ಆಪ್ತ ಜಮೀರ್ ಚೂರಿ. ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಸಿದ್ದರಾಮಯ್ಯ. ಧಗ ಸಿಎಂ ಪಟ್ಟ ತಪ್ಪಿಸಲು ನಡೆದಿದ್ದ ಮಹಾ ಷಡ್ಯಂತ್ರ ಜಮೀರ್ ಕೈವಾಡನ? ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ಬೆನ್ನಿಗೆ ಜಮೀರ್ ಚೂರಿ. ನಾನು ರಾಮ್ ಬಡ್ಗೇರ್. ಕರ್ನಾಟಕದ ಅಲ್ಪಸಂಖ್ಯಾತರ ಮುಂಚೂಣಿ ನಾಯಕ ಸಿದ್ದರಾಮಯ್ಯ ಪರಮಾಪ್ತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಟೈಮು ಯಾಕೋ ಸರಿಗಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಇಷ್ಟು ದಿನ ಸಿದ್ದುಗೆ ಹೆಗಲಾಗಿ ನಿಂತು ಎರಡೆರಡು ಬಾರಿ ಸಚಿವರಾಗಿ ಮೆರೆದಿದ್ದ ಜಮೀರ್ ಅಹಮದ್ ದಾವಣಗೆರೆ ಧೋಕಾದಿಂದ ಒಮ್ಮೆಲೆ ಸಿದ್ದರಾಮಯ್ಯರಿಂದ ದೂರವಾಗಿ ಬಿಟ್ಟಿದ್ದಾರೆ. ಡಿಕೆ ಸಂಪುಟದಲ್ಲಿ ಮಿನಿಸ್ಟರ್ ಗಿರಿಯನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ನಮ್ಮ ಜಮೀರ್ ಅಂತಿದ್ದ ಸಿದ್ದರಾಮಯ್ಯ ಅವರೇ ಇಂದು ಹೇ ಜಮೀರ್ ಗೆಟ್ ಔಟ್ ಅಂದು ಬಿಟ್ಟಿದ್ದಾರೆ. ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅಂತ ಜಮೀರ್ ಬೆಂಬಲಿಗರ ಎದುರೇ ದಗ ಅಂತ ಉರಿದಿದ್ದಾರೆ ಸಿದ್ದರಾಮಯ್ಯ. ನಿಜಕ್ಕೂ ಜಮೀರ್ ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ ಹಾಕಿದ್ದಾರಾ? ಇಷ್ಟು ದಿನ ತಣ್ಣಗಿದ್ದ ಸಿದ್ದರಾಮಯ್ಯ ಪರಮಾಪ್ತನ ವಿರುದ್ಧ ಕೆರಳಿ ಕೆಂಡವಾಗಿರೋದು ಯಾಕೆ? ಸಿದ್ದರಾಮಯ್ಯ ವಿರುದ್ಧ ನಿಜಕ್ಕೂ ಜಮೀರ್ ಷಡ್ಯಂತ್ರ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ದಾರಾ? ಇದೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಒಂದು ಆಡಿಯೋ, ಅದೊಂದೇ ಆಡಿಯೋ. ಜಮೀರ್ ಆಡಿಯೋ, ಅದೊಂದೇ ಆಡಿಯೋ ದಶಕಗಳ ಕುಚಿಕು ಗೆಳೆಯರನ್ನ ದೂರ ಮಾಡಿಬಿಟ್ಟಿದೆ. ನಾನು ನೀನು ಒಂದೇ ಜೀವ ಎರಡು ದೇಹ ಎನ್ನುವಂತಿದ್ದ ಗೆಳೆಯರನ್ನು ಎರಡು ಓಳುಗಳಾಗಿ ಮಾಡಿಬಿಟ್ಟಿದೆ. ಎಸ್ ವೀಕ್ಷಕರೇ, ಕರ್ನಾಟಕದ ರಾಜಕೀಯದಲ್ಲಿ ಕುಚಿಕು ಗೆಳೆಯರು ಪರಮಾಪ್ತರು ಅಂತಲೇ ಕರೆಯುತ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದೇ ಒಂದು ಆಡಿಯೋದಿಂದ ದೂರವಾಗಿದ್ದಾರೆ. नीचे के बूता गया था नगर के, वहाँ पूरे 10 बूता एक जगह 8 बूता है. पूरा ऑलमोस्ट कुकर चल रहा सर. ऑलमोस्ट कुकर चल रहा. जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब. नहीं सुनो यहाँ वो हुआ तो हमने फायदा. हूँ सर हकीकत आदमी आ जाको बाहर आ जाको नहीं आ रहे साहब. नहीं सुनो, मैं बोल कंप्लीट करने चीज म्हणजे साहब बोलो. अब आदमी परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना. आई सलंग बोल को इंडिपेंडेंट को भी एचडीपी दिलाओ. हूँ सर. नहीं है तो भी अच्छा है करूँ समय. हूँ सर वही सर कर रहे हैं. जबरदस्ती बुलाने का नहीं है. बुलाने का. ಇದೆಲ್ಲ ರಾಮಾಯಣ ಶುರುವಾಗಿದ್ದು ದಾವಣಗೆರೆ ಬೈ ಎಲೆಕ್ಷನ್ನಿಂದ. ಎಸ್, ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬದಲಿಗೆ ಎಸ್ಡಿಪಿಐ ಪಕ್ಷದ ಕುಕ್ಕರ್ಗೆ ವೋಟ್ ಬೀಳಬೇಕು ಎಂದು ಜಮೀರ್ ಹೇಳಿದ್ದ ಈ ಆಡಿಯೋ ಬಹಳ ದಿನಗಳ ಹಿಂದೆಯೇ ವೈರಲ್ ಆಗಿತ್ತು. ವೈರಲ್ ಆಗಿರುವ ಆಡಿಯೋದಲ್ಲಿ ಶಾಸಕ ಜಮೀರ್ ಅಹಮದ್ ಮತ್ತು ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಮಾತನಾಡಿದರು. ಅದೀಗ ಈ ಆಡಿಯೋ ಮತ್ತೆ ಸಂಚಲನ ಮೂಡಿಸಿದೆ. ಅದಕ್ಕೆ ಮುಖ್ಯ ಕಾರಣ ಮಾಜಿ ಸಿಎಂ ಸಿದ್ದರಾಮಯ್ಯ. ಎಸ್, ಜನನಾಯಕ ಸ್ನೇಹಜೀವಿ ಸಿದ್ದರಾಮಯ್ಯ ಜಮೀರ್ ವಿರುದ್ಧ ಕೆಂಡಮಂಡಲರಾಗಿದ್ದಾರೆ. ಜಮೀರ್ ಹೆಸರು ಕೇಳಿದ ಕ್ಷಣ ದಗದಗ ಅಂತ ಉರಿದು ಬಿದ್ದಿದ್ದಾರೆ. ಜಮೀರ್ ನಮ್ಮ ನಾಯಕ, ಸಚಿವ ಸ್ಥಾನ ಕೊಡಿಸಿ ಎಂದು ಬೇಡಿ ಬಂದ ಜಮೀರ್ ಬೆಂಬಲಿಗರಿಗೆ ಮಂಗಳಾರತಿ ಮಾಡಿ ಆಕ್ರೋಶ ಹೊರಹಾಕಿ ಕಳುಹಿಸಿದ್ದಾರೆ ಟಗರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ ಹಾಕಿದ್ರ ಪರಮಾಪ್ತ ಜಮೀರ್. ಟಗರು ಸಿದ್ದರಾಮಯ್ಯ ವಿರುದ್ಧವೇ ಮಹಾ ಷಡ್ಯಂತ್ರನ? ಅವನು ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ. ಪರಮಾಪ್ತ ಜಮೀರ್ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಲ್ಪಸಂಖ್ಯಾತ ವರ್ಗದ ನಾಯಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಪರಮಾಪ್ತರಾಗಿದ್ದವರು. ಆದರೆ ಈಗ ಈ ಇಬ್ಬರು ಗೆಳೆಯರು ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರವಾಗಿದ್ದಾರಾ ಎಂಬ ಅನುಮಾನ ಕಾಡುತ್ತಿದೆ. ಎಸ್, ಸಿದ್ದರಾಮಯ್ಯನವರ ಪರಮಾಪ್ತ ಎಂದೇ ಗುರುತಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ಈಗ ಸಿದ್ದರಾಮಯ್ಯ ಮುನಿಸುವರು ಹಾಕಿದ್ದಾರೆ. ಅವನು ನನ್ನ ವಿರುದ್ಧವೇ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದಾನೆ ಎಂದು ಹೇಳುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ.
ನೀವು ಅವರ ಪರಮಾಪ್ತ ಇಲ್ಲ ಅದು ಮಾಡಂಗಿಲ್ಲ ಆದ್ರೂ ಅದು ತಿದ್ದಿ ಹೇಳಿ ಸರ್. ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದು ಯಾಕೆ? ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕೋರಲು ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲು ಬಂದಿದ್ದರು. ಆದರೆ ಈ ಸಂದರ್ಭದಲ್ಲಿ ಬೆಂಬಲಿಗರ ಮನವಿ ಆಲಿಸುವ ಬದಲು ಸಿದ್ದರಾಮಯ್ಯನವರು ಅವರ ಮುಂದೆ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪರಮಾಪ್ತ ಎಂದೇ ಗುರುತಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಸಿದ್ದರಾಮಯ್ಯ ಮುನಿಸು ಹೊರಹಾಕಿದ್ದಾರೆ. ಸಿಟ್ಟಿನಿಂದ ಬೆಂಬಲಿಗರ ಮುಂದೆ ಗುಡುಗಿದ ಸಿದ್ದರಾಮಯ್ಯ, ಅವನು ನನ್ನ ಪರಮಾಪ್ತ ಅಂತ ನೀವೆಲ್ಲ ಹೇಳ್ತೀರಾ, ಆದರೆ ಅವನು ಚುನಾವಣೆಯಲ್ಲಿ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಎಂದು ಗರಂ ಆಗಿ ಹೇಳಿದ್ದಾರೆ. ಅದಕ್ಕೆ ಬೆಂಬಲಿಗರು ಸಮಜಾಯಿಷಿ ನೀಡಲು ನೋಡಿದ್ದಾರೆ. ನೀವು ಅವರ ಪರಮಾಪ್ತ ಇಲ್ಲ ಅದು ಮಾಡಂಗಿಲ್ಲ ಆದ್ರೂ ಅದು ತಿದ್ದಿ ಹೇಳಿ ಸರ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಪರಮಾಪ್ತ ಜಮೀರ್ ಅಹಮದ್ ಖಾನ್ರನ್ನು ಕರೆದು ಪ್ರೀತಿಯಿಂದ ವಸತಿ ಸಚಿವರನ್ನಾಗಿ ಮಾಡಿ ಪ್ರಭಾವಿ ಖಾತೆಯನ್ನ ನೀಡಿದ್ದರು. ಸಿದ್ದರಾಮಯ್ಯನವರು ಓದಲ್ಲೆಲ್ಲ ಜಮೀರ್ ಇರುತ್ತಿದ್ದರು. ಯಾವತ್ತಿಗೂ ಜಮೀರ್ ಇಲ್ಲದ ಸಿದ್ದರಾಮಯ್ಯರನ್ನ ನೋಡೇ ಇಲ್ಲ ಎನ್ನುವಂತಿತ್ತು ಇಬ್ಬರ ಬಾಂಡಿಂಗ್. ಯಾವುದೇ ವಿಷಯದಲ್ಲೂ ಸಿದ್ದರಾಮಯ್ಯರನ್ನು ಡಿಫೆಂಡ್ ಮಾಡಿಕೊಳ್ಳುತ್ತಿದ್ರು ಜಮೀರ್. ಬಹಳಷ್ಟು ಜನರ ಹಾಗೂ ಹೈಕಮಾಂಡ್ ವಿರೋಧದ ನಡುವೆಯೂ ಜಮೀರ್ಗೆ ಸಚಿವ ಸ್ಥಾನ ಕೊಟ್ಟು ಜನರ ಸೇವೆ ಅವಕಾಶ ಮಾಡಿಕೊಟ್ಟಿದ್ದವರು ಸಿದ್ದರಾಮಯ್ಯ. ಎಂತಹ ಪರಿಸ್ಥಿತಿಯಲ್ಲೂ ಯಾರ ಮುಂದೆಯೂ ಜಮೀರ್ ಅವರನ್ನ ಬಿಟ್ಟುಕೊಟ್ಟಿರಲಿಲ್ಲ ಮಾಜಿ ಸಿಎಂ ಟಗರು ಸಿದ್ದರಾಮಯ್ಯ. ಆದರೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಭೀತರರೂ ಅಲ್ಲ ಅನ್ನೋದು ಈಗ ಸಿದ್ದು ಜಮೀರ್ ವಿಷಯದಲ್ಲಿ ನಿಜವಾಗಿ ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯರನ್ನು ಚೇಂಜ್ ಮಾಡೋಕೆ ಯಾರಿಗೆ ಗಟ್ಸಿದೆ? ಸಿದ್ದರಾಮಯ್ಯ ಸಿಂಹ. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಎಂದಿದ್ದ ಜಮೀರ್. ಕೇವಲ ಒಂದೆರಡು ತಿಂಗಳ ಹಿಂದಿನ ಮಾತು ಇದು. ಸಿಎಂ ಚೇಂಜ್ ಆಗ್ತಾರೆ ಅನ್ನೋ ಸುದ್ದಿ ಹಲ್ಚಲ್ ಎಬ್ಬಿಸಿದಾಗ ರೋಷಾವೇಶದಿಂದ ಮಾಧ್ಯಮಗಳ ಮುಂದೆ ಮಾತನಾಡಿದರು ಜಮೀರ್. ನಮ್ಮ ಸಿದ್ದರಾಮಯ್ಯ ಸಿಂಹವಿದ್ದಂತೆ. ಸಿದ್ದರಾಮಯ್ಯನವರೇ 2028ರ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಸಿದ್ದರಾಮಯ್ಯರನ್ನು ಚೇಂಜ್ ಮಾಡುವ ಗಟ್ಸ್ ಯಾರಿಗಿದೆ ಅಂತ ಎಕ್ಕಮಕ್ಕ ಮಾತನಾಡಿದರು ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್. ಸಿದ್ದು ಸಿಎಂ ಕುರ್ಚಿ ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಿದ್ರು ಜಮೀರ್. ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದು. ನೀನು ದಿಲ್ಲಿಗೆ ಬರೋದು ಸೂಕ್ತವಲ್ಲ, ಡೋಂಟ್ ಕಮ್ ಎಂದು ಗದರಿದ್ದ ಸಿದ್ದರಾಮಯ್ಯ. ಇಷ್ಟೆಲ್ಲ ಕುಚಿಕು ಗೆಳೆಯರಾಗಿದ್ದ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಮೇಲೆ ಅದ್ಯಾವ ಮಾರಿ ಕಣ್ಣು ಬಿತ್ತೋ ಗೊತ್ತಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ಆಗಿದ್ದೇ ಆಗಿದ್ದು ಈಗ ಸಿದ್ದರಾಮಯ್ಯ ಜಮೀರ್ ಇಬ್ಬಾಗವಾಗಿ ನಿಂತು ಬಿಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಜಮೀರ್ಗೆ ಆಡಿಯೋ ಕಂಟಕ ಎದುರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅಂದೇ ಕೆಂಡಮಂಡಲರಾಗಿ ಬಿಟ್ಟಿದ್ರು. ಇಲ್ಲ ಸಾಹೇಬ್ರೆ, ಇದೆಲ್ಲ AI ಕುತಂತ್ರ, ವೈರಿಗಳ ಸಂಚು, ನಾನು ಹೈಕಮಾಂಡ್ ಮುಂದೆ ಸಮಜಾಯಿಷಿ ಕೊಡ್ತೀನಿ ಎಂದ್ರು. ಡೋಂಟ್ ಕಮ್ ಟು ದಿಲ್ಲಿ ಅಂದ್ಬಿಟ್ರು ಸಿದ್ದರಾಮಯ್ಯ. ಎಸ್, ಜಮೀರ್ ಅವರಿಗೆ ಅವರು ಆಡಿದ್ದೇ ಮಾತೇ ಮುಳುವಾಗಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲು SDPIಗೆ ಮತ ಹಾಕಿಸಲು ಸೂಚನೆ ನೀಡಿದ್ದಾರೆ ಅನ್ನೋ ಆರೋಪವನ್ನು ಜಮೀರ್ ನಿರಾಕರಿಸಿ ಇದು AI ತಂತ್ರಜ್ಞಾನ ಬಳಸಿ ಸೃಷ್ಟಿಸಿದ ನಕಲಿ ಆಡಿಯೋ ಎಂದಿದ್ರು. ಷಡ್ಯಂತ್ರದ ಆಡಿಯೋ ವೈರಲ್ ಆಗಿ ಹೈಕಮಾಂಡ್ಗೂ ತಲುಪಿತ್ತು. ಕಂಗಾಲಾದ ಜಮೀರ್ ಅಹಮದ್ ಬೆಳ್ಳಂಬೆಳಗ್ಗೆ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ನೀನು ದೆಹಲಿಗೆ ಬರಬೇಡ ಅಂತ ಹೇಳಿಬಿಟ್ಟಿದ್ರು ಸಿದ್ದರಾಮಯ್ಯ. ಪಕ್ಷ ವಿರೋಧಿ ಚಟುವಟಿಕೆಗೆ ಬೆಲೆ ತೆತ್ತ ಜಮೀರ್. ಸಿಎಂ ಡಿಕೆಶಿ ಸಚಿವ ಸಂಪುಟದಿಂದ ಸಿದ್ದು ಆಪ್ತ ಔಟ್. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎದುರಾದ ಅಸಮಾಧಾನ ಹೊತ್ತಿ ಉರಿಯಲು ಕಾರಣವಾಗಿದ್ದೇ ಜಮೀರ್. ಇದೇ ಕಾರಣ ಇವತ್ತು ಜಮೀರ್ಗೆ ಮಂತ್ರಿಗಿರಿ ಮಿಸ್ ಮಾಡಿದೆ. ಪಕ್ಷ ವಿರೋಧಿ ಚಟುವಟಿಕೆಗೆ ಬೆಲೆ ತೆರುವಂತೆ ಮಾಡಿದೆ. ಆಪ್ತರಾಗಿದ್ದ ಸಿದ್ದರಾಮಯ್ಯರನ್ನು ದೂರ ಮಾಡಿಬಿಟ್ಟಿದೆ. ಏಪ್ರಿಲ್ 9, 2026ರಂದು ನಡೆದ ದಾವಣಗೆರೆ ಉಪಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸ್ವತಂತ್ರ ಅಭ್ಯರ್ಥಿಗಳು ಹೆಚ್ಚಾಗಿ ಮುಸ್ಲಿಮರು ಸ್ಪರ್ಧಿಸಿದ್ರು.
ಮುಸ್ಲಿಂ ಸ್ಪರ್ಧಿಗಳು ಮತಗಳನ್ನು ವಿಭಜಿಸಿ ಕಾಂಗ್ರೆಸ್ಗೆ ಸಮಸ್ಯೆ ಉಂಟು ಮಾಡಿದರು. ಇವರೆಲ್ಲರೂ ಒಟ್ಟಾಗಿ ಸುಮಾರು 4,000 ಮತಗಳನ್ನು ಗಳಿಸಿದ್ದರು. ಸಂಖ್ಯಾತ್ಮಕವಾಗಿ ಪಡೆದ ಮತಗಳು ಕಡಿಮೆಯಾಗಿದ್ದಾದರೂ ಈ ಮತ ವಿಭಜನೆಯು ಪಕ್ಷಕ್ಕೆ ಹಾನಿಕಾರವೆಂದು ಪರಿಗಣಿಸಲಾಗಿದೆ. ಚುನಾವಣೆಯಿಂದ ಅವರನ್ನು ಹಿಂದೆ ಸರಿಯುವಂತೆ ಮನವೊಲಿಸಲು ಜಮೀರ್ರಿಂದ ಮಾತ್ರ ಸಾಧ್ಯವಿತ್ತು. ಆದರೆ ಈ ಸಮಯದಲ್ಲಿ ಜಮೀರ್ ಪಕ್ಷಕ್ಕೆ ಸರಿಯಾಗಿ ಕೈಕೊಟ್ಟಿದ್ರು. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕೈಕೊಟ್ಟ ಜಮೀರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೈಕೊಡ್ತು. ಸಚಿವ ಸ್ಥಾನದಿಂದ ಜಮೀರ್ರನ್ನ ಕಿತ್ತೆಸೆಯಿತು. ನೂತನ ಸಿಎಂ ಡಿಕೆಶಿ ಸಂಪುಟದಲ್ಲಿ ಜಮೀರ್ರನ್ನ ಕಡೆಗಣಿಸಿ ನೀಲ್ ಮಾಡೇ ಬಿಡ್ತು ಕಾಂಗ್ರೆಸ್ ಹೈಕಮಾಂಡ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದ ಜಮೀರ್ಗೆ ಇದೇ ತಕ್ಕ ಶಿಕ್ಷೆ ಎನ್ನುವಂತೆ ಸಿದ್ದರಾಮಯ್ಯ ಕೂಡ ಜಮೀರ್ ಬೆನ್ನಿಗೆ ನಿಲ್ಲಲಿಲ್ಲ. ಭವಿಷ್ಯದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಜಮೀರ್ ಸೇರ್ಪಡೆಯಾಗುವ ಸಾಧ್ಯತೆಗಳು ಕೂಡ ದೂರವಾಗಿವೆ. ಮಂತ್ರಿಗಿರಿ ಮಿಸ್ ಮಾಧ್ಯಮಗಳಿಗೆ ಬೆನ್ನು ಹಾಕಿ ಕೂತ ಜಮೀರ್. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದರ ಬಗ್ಗೆ ಜಮೀರ್ ಮಾತನಾಡೇ ಇಲ್ಲ. ಅಚಾನಕ್ ಆಗಿ ಮಾಧ್ಯಮಗಳಿಗೆ ಜಮೀರ್ ಸಿಕ್ಕಿದಾಗ ಈ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಮಾಧ್ಯಮಗಳ ಕ್ಯಾಮೆರಾ ಕಂಡ ತಕ್ಷಣ ಜಮೀರ್ ಕ್ಯಾಮೆರಾಗೆ ಬೆನ್ನು ಹಾಕಿ ಕುಳಿತು ಬಿಟ್ರು. ಈ ಬಗ್ಗೆ ನಾನು ಮಾತಾಡಲ್ಲ ಅಂತ ಹಠ ಮಾಡುತ್ತಾ ಟೀ ಕುಡಿಯುತ್ತಾ ಕುಳಿತು ಬಿಟ್ರು. ಅಂದ್ರೆ ಸಚಿವ ಸ್ಥಾನ ತಪ್ಪಿದ್ದರ ಬಗ್ಗೆ ಬೇಸರವಾಗಿದ್ದರು. ಇದು ನನ್ನದೇ ತಪ್ಪು ಅಂತ ಜಮೀರ್ ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಈ ಕಾರಣಕ್ಕಾಗಿ ಮಾಧ್ಯಮಗಳ ಮುಂದೆ ಮಾತನಾಡಿಲ್ಲ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಇದು ಮಾಡೋದು ಇಂಪಾರ್ಟೆಂಟ್. ನಮಗೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ಜಮೀರ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ರಾಜ್ಯಾದ್ಯಂತ ಬೀದಿಗಿಳಿದ ಜಮೀರ್ ಬೆಂಬಲಿಗರು. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸಚಿವ ಸಂಪುಟದಲ್ಲಿ ತಮ್ಮ ನಾಯಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಜಮೀರ್ ಬೆಂಬಲಿಗರು ಇಡೀ ಮುಸ್ಲಿಂ ಸಮುದಾಯ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿವೆ. ಬೆಂಗಳೂರು ಸೇರಿದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮುಸ್ಲಿಂ ಸಮುದಾಯ ಜಮೀರ್ ಅಹಮದ್ ಅವರ ಮಂತ್ರಿಗಿರಿಗಾಗಿ ಆಗ್ರಹ ಮಾಡ್ತಿದೆ. ಅಂತೆಯೇ ಇಂದು ಕೂಡ ಜಮೀರ್ ಬೆಂಬಲಿಗರು ಕೈಯಲ್ಲಿ ಪ್ಲಾಕಾರ್ಡ್ ಹಿಡಿದು ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿಸಿ ಸಿದ್ದರಾಮಯ್ಯನವರೇ ಅಂತ ಟಗರು ಮುಂದೆ ಅಡ್ಡ ಬಿದ್ದಿದ್ರು, ಮನವಿ ಮಾಡಿದ್ರು. ಆದರೆ ದಾವಣಗೆರೆ ದೋಖಾ ವಿಷಯ ಇನ್ನು ಸಿದ್ದರಾಮಯ್ಯ ತಲೆಯಲ್ಲಿ ಕೊಳೆಯುತ್ತಲೇ ಇತ್ತು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ದೋಖಾ ಮಾಡಿ ಹೈಕಮಾಂಡ್ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದ್ದು ಸಿದ್ದರಾಮಯ್ಯರನ್ನ ಕೆರಳಿಸಿಬಿಟ್ಟಿತ್ತು. ಹೇಳಿ ಕೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಟಗರು. ಜಮೀರ್ ಅವರೇ ಹೇಳುತ್ತಿದ್ದಂತೆ ಸಿಂಗಲ್ ಸಿಂಹ. ಯಾವತ್ತಿಗೂ ಯಾರ ಮುಂದೆ ತಲೆ ತೆಗೆಸಿದವರೇ ಅಲ್ಲ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ. ಆದರೆ ದಾವಣಗೆರೆಯಲ್ಲಿ ದೋಖಾ ಬಗೆದ ಪರಮಾಪ್ತ ಜಮೀರ್ ಆಡಿಯೋದಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಲೆ ತೆಗೆಸುವಂತಾಗಿತ್ತು. ನಿಮ್ಮ ಪರಮಾಪ್ತನೇ ನಿಮ್ಮ ಕೈಯಲ್ಲಿ ಇಲ್ಲ ಅನ್ನೋ ಮಾತನ್ನು ಹೇಳಿತ್ತು ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ ರಾಜಾರೋಷವಾಗಿ ಸಿದ್ದರಾಮಯ್ಯ ಹೇಳದಂತೆ ಮಾಡಿಬಿಟ್ಟಿದ್ರು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಕರ್ನಾಟಕದ ರಾಜಕಾರಣದಲ್ಲಿ ತಮ್ಮದೇ ಆದ ಪ್ರಭಾವ ಬೆಳೆಸಿಕೊಂಡಿರೋ ಮುಂಚೂಣಿ ಮುಸ್ಲಿಂ ನಾಯಕ. ರಾಜಕೀಯ, ವ್ಯಾಪಾರ, ಜನಸಂಘಟನೆ ಮೂಲಕವೇ ಚಾಮರಾಜಪೇಟೆ ಕ್ಷೇತ್ರದ ಮೂಲಕ 5 ಬಾರಿ ಶಾಸಕರಾಗಿರೋ ಜಮೀರ್ ಬಹಳ ಫ್ರೆಂಡ್ಲಿ, ಜೋವಿಯಲ್, ಜೊತೆಗೆ ಮಾನವೀಯ ಗುಣದ ವ್ಯಕ್ತಿ. ಅಂದು 2 ಬಸ್ಗಳಿಂದ ಶುರುವಾದ ನ್ಯಾಷನಲ್ ಟ್ರಾವೆಲ್ಸ್ನಿಂದ ಹಿಡಿದು ಇಂದು 2 ಬಾರಿ ಸಚಿವರಾಗಿ 5 ಬಾರಿ ಶಾಸಕರಾಗಿ ಗೆದ್ದು ನಿಂತಿರೋ ಜಮೀರ್ ರಾಜಕೀಯ ಪಯಣ ಸುಲಭದ್ದಾಗಿರಲಿಲ್ಲ. ಇಂದು ದಾವಣಗೆರೆ ದೋಖಾ ಆರೋಪ ಹೊತ್ತುಕೊಂಡು ಸಚಿವ ಸ್ಥಾನ ಮಿಸ್ ಮಾಡಿಕೊಂಡಿರೋ ಜಮೀರ್ರನ್ನ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತ ಪಕ್ಷಕ್ಕೆ ಗ್ರೇಟ್ ಲಾಸ್.
ಹೀಗಾಗಿ ಸೆಕೆಂಡ್ ಲಿಸ್ಟ್ನಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನೋ ಚರ್ಚೆಗಳಿವೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಾನು ಪಕ್ಷ ಭೇದ ಯಾವತ್ತೂ ಮಾಡಲ್ಲ, ಆಮೇಲೆ ಜಾತಿ ಭೇದನೂ ಮಾಡಲ್ಲ ಸರ್. ಎಲ್ಲರೂ ಒಂದೇ ಅವರು ಸರ್. ನಾನು ಹೇಳ್ತೀನಿ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ. ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ಒಂದು ಸಲಹೆ ಕೊಡ್ತೀನಿ. ನಾನು ಎಲ್ಲ ರಾಜಕಾರಣಿಗಳಿಗೆ ಒಂದು ಯಾವ ವೇದಿಕೆ ಮೇಲೆ ಅವರು ಒಂದು ಹೇಳೋದು, ದಯಮಾಡಿ ನೀವು ರಾಜಕೀಯಕ್ಕೆ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡಬೇಡಿ. ನೀವು ಜಾತಿ ಮಾಡಂಗಿದ್ರೆ ಮನೇಲಿ ಇಟ್ಕೊಂಡು ಜಾತಿ ಮಾಡಿ, ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ. ಕಾರಣ ಏನಕ್ಕಂದ್ರೆ ನಾವು ರಾಜಕಾರಣಿಗಳಿಗೆ ಲಕ್ಷಾಂತರ ಜನ ಎಲ್ಲ ಸಮಾಜದ ವರ್ಗವರು ನಮ್ಮನ್ನ ನಂಬಿರ್ತಾರೆ. ನಾವು ಜಾತಿ ಮಾಡಕ್ಕೆ ಹೋದ್ರೆ ದೇವ್ರು ನಮ್ಮ ಕ್ಷಮಿಸ್ತಾನ. ನಾವೇನ ರಾಜಕಾರಣಿಗಳು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೆ ಆಗಲ್ಲ. ನಾನು ಮೊದಲು ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ. ಜಮೀರ್ ಅಹ್ಮದ್ ಖಾನ್ ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಜಮೀರ್ ಅಹ್ಮದ್ ಖಾನ್ ಕರ್ನಾಟಕದ ರಾಜಕಾರಣದಲ್ಲಿ ತಮ್ಮದೇ ಆದ ಪ್ರಭಾವ ಬೆಳೆಸಿಕೊಂಡಿರೋ ಮುಂಚೂಣಿ ಮುಸ್ಲಿಂ ನಾಯಕ. ರಾಜಕೀಯ, ವ್ಯಾಪಾರ, ಜನಸಂಘಟನೆ ಮೂಲಕವೇ ಚಾಮರಾಜಪೇಟೆ ಕ್ಷೇತ್ರದ ಮೂಲಕ 5 ಬಾರಿ ಶಾಸಕರಾಗಿರೋ ಜಮೀರ್ ಬಹಳ ಫ್ರೆಂಡ್ಲಿ, ಜೋವಿಯಲ್, ಮಾನವೀಯ ಗುಣದ ವ್ಯಕ್ತಿ. ಹುಟ್ಟೂರು ತುಮಕೂರಿನ ಕುಣಿಗಲ್ ಆದ್ರೂ ಬೆಳೆದಿದ್ದು ಮಾತ್ರ ಬೃಹತ್ ಬೆಂಗಳೂರಿನಲ್ಲಿ. ಜಮೀರ್ ಕುಟುಂಬ ವ್ಯಾಪಾರದಲ್ಲಿ ಇದ್ದ ಕಾರಣ ಬಾಲ್ಯದಿಂದಲೇ ಓದಿಗೆ ಇತಿಶ್ರೀ ಹಾಡಿದ್ದ ಜಮೀರ್ ಓದಿದ್ದು ಜಸ್ಟ್ SSLC. ವಿದ್ಯಾ ಸರಸ್ವತಿ ಕೈ ಹಿಡಿಯದಿದ್ರು ಲಕ್ಷ್ಮಿ ಜಮೀರ್ಗೆ ಒಲಿದಿದ್ದಳು. 2 ಬಸ್ಗಳಿಂದ ಶುರುವಾದ ಜಮೀರ್ ಅವರ ನ್ಯಾಷನಲ್ ಟ್ರಾವೆಲ್ಸ್ನಲ್ಲಿ ಈಗ 100ಕ್ಕೂ ಹೆಚ್ಚು ಬಸ್ಗಳಿವೆ. ಈ ಮುಖೇನ ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಸೆಲ್ಫ್ ಮೇಡ್ ಶಹಜಾದನಾಗಿ ಬೆಳೆದ್ರು ಜಮೀರ್ ಅಹ್ಮದ್ ಖಾನ್. ಸಣ್ಣ ವ್ಯಾಪಾರಸ್ಥನಿಂದ ಕೋಟೆ ಕುಳವಾಗಿ ಬೆಳೆದವರು ಜಮೀರ್ ಅಹ್ಮದ್ ಖಾನ್. ನಾನು ಪಕ್ಷ ಭೇದ ಯಾವತ್ತೂ ಮಾಡಲ್ಲ, ಆಮೇಲೆ ಜಾತಿ ಭೇದನೂ ಮಾಡಲ್ಲ ಸರ್. ಎಲ್ಲರೂ ಒಂದೇ ಅವರು ಸರ್. ನಾನು ಹೇಳ್ತೀನಿ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ. ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ಒಂದು ಸಲಹೆ ಕೊಡ್ತೀನಿ. ನಾನು ಎಲ್ಲ ರಾಜಕಾರಣಿಗಳಿಗೆ ಒಂದು ಯಾವ ವೇದಿಕೆ ಮೇಲೆ ಅವರು ಒಂದು ಹೇಳೋದು, ದಯಮಾಡಿ ನೀವು ರಾಜಕೀಯಕ್ಕೆ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡಬೇಡಿ. ನೀವು ಜಾತಿ ಮಾಡಂಗಿದ್ರೆ ಮನೇಲಿ ಇಟ್ಕೊಂಡು ಜಾತಿ ಮಾಡಿ, ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ. ಕಾರಣ ಏನಕ್ಕಂದ್ರೆ ನಾವು ರಾಜಕಾರಣಿಗಳಿಗೆ ಲಕ್ಷಾಂತರ ಜನ ಎಲ್ಲ ಸಮಾಜದ ವರ್ಗವರು ನಮ್ಮನ್ನ ನಂಬಿರ್ತಾರೆ. ನಾವು ಜಾತಿ ಮಾಡಕ್ಕೆ ಹೋದ್ರೆ ದೇವ್ರು ನಮ್ಮ ಕ್ಷಮಿಸ್ತಾನ. ನಾವೇನ ರಾಜಕಾರಣಿಗಳು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೆ ಆಗಲ್ಲ. ವ್ಯಾಪಾರದಲ್ಲಿ ಗೆದ್ದ ನಂತರ ರಾಜಕೀಯಕ್ಕೆ ಕಾಲಿಡ್ತಾರೆ. ಆರಂಭಿಕವಾಗಿ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಆಪ್ತ ವಲಯದಲ್ಲಿರ್ತಾರೆ. 2005ರಲ್ಲಿ ಚಾಮರಾಜಪೇಟೆ ಬೈ ಎಲೆಕ್ಷನ್ನಲ್ಲಿ ಗೆದ್ದ ಜಮೀರ್ ಜೀವನವೇ ಬದಲಾಗುತ್ತೆ. ನಂತರ ಚಾಮರಾಜಪೇಟೆಯ ಸೋಲಿಲ್ಲದ ಸೆರೆದಾರನಾಗಿ ಇಂದಿಗೂ 5ನೇ ಬಾರಿಯೂ ಶಾಸಕರಾಗಿ ಮೆರೆಯುತ್ತಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯದಿಂದಾಗಿ 2018ರಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಜಮೀರ್ ಸಿದ್ದು ಶಿಷ್ಯರಾದ್ರು. ಕಾಂಗ್ರೆಸ್ನಲ್ಲಿ ಶೈನ್ ಆಗಿ ಹಲವು ಇಲಾಖೆಗಳಿಗೆ ಸಚಿವರು ಆದ್ರು. ಜನಸಂಪರ್ಕ, ಪಕ್ಷ ಸಂಘಟನೆ ಚಾಣಾಕ್ಷನಾಗಿ ರಾಜ್ಯದ ಪ್ರಮುಖ ಅಲ್ಪಸಂಖ್ಯಾತ ಮುಂಚೂಣಿ ನಾಯಕನಾಗಿ ಬೆಳೆದಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಆದರೆ ಕೆಲವೊಮ್ಮೆ ಜಮೀರ್ ಹೇಳಿಕೆಗಳು ವಿವಾದಕ್ಕೆ ಕಾರಣವಾದರೂ ಅವರ ಬೆಂಬಲಿಗರ ಕಣ್ಣಲ್ಲಿ ಜಮೀರ್ ನೇರ ಹಾಗೂ ಸೀದಾ ಸಾದಾ ವ್ಯಕ್ತಿಯಾಗಿದ್ದಾರೆ. ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು? ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತ ಸಾಲ ಮನ್ನಾ ಮಾಡಿದ್ದೀನಿ. ಇಂಥದ್ದು 2 ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ. ಅವರಿದ್ದಲ್ಲಿ ನಾನು ಮಂತ್ರಿ ಆಗಿದ್ದೆ. ಅವ್ರು ತೋರಿಸ್ಲಿ ಇಂಥದ್ದು ಮಾಡಿದ್ದೀನಿ ಅಂತ. ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ಈ ಮನೆಗಳು ನಾವು ಕುಮಾರಸ್ವಾಮಿ ಘೋಷಣೆ ಮಾಡಿದ್ದೀವ ನಾವು ಚುನಾವಣೆ ಟೈಮಲ್ಲಿ. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸಚಿವ ಸಂಪುಟದಲ್ಲಿ ತಮ್ಮ ನಾಯಕ BZ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಮುಸ್ಲಿಮರು ಬೆಂಗಳೂರು, ಹಾಸನ, ಮೈಸೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಜಮೀರ್ ಸಚಿವ ಸ್ಥಾನಕ್ಕೆ ಸಮರ್ಥ ನಾಯಕ. ಜಮೀರ್ ಪರ DCM ಪರಮೇಶ್ವರ್ ಬ್ಯಾಟಿಂಗ್.
ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗದಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗಳು ನಡೆದಿವೆ. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನಕ್ಕೆ ಅತ್ಯಂತ ಸಮರ್ಥ ನಾಯಕ ಅಂತ ಹೇಳಿಕೆ ನೀಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಪರ ಬ್ಯಾಟ್ ಬೀಸಿದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗಬೇಕು. ಜಮೀರ್ ಅಹಮದ್ ಅಲ್ಪಸಂಖ್ಯಾತ ಸಮುದಾಯದ ಸಮರ್ಥ ನಾಯಕ ಎಂದಿದ್ದಾರೆ. ಜಮೀರ್ ಅಹಮದ್ ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಅತ್ಯಂತ ಜನಪ್ರಿಯ ನಾಯಕ. ಮೊದಲ ಹಂತದಲ್ಲಿ ಅವರಿಗೆ ಯಾಕೆ ಸಚಿವ ಸ್ಥಾನ ನೀಡಿಲ್ಲ ಅಂತ ನನಗೆ ತಿಳಿದಿಲ್ಲ. ಎರಡನೇ ಹಂತದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಭಾರಿ ಬೇಡಿಕೆ ಇದೆ. ಹೈಕಮಾಂಡ್ ಈ ಬೇಡಿಕೆಯನ್ನ ಪರಿಗಣಿಸುತ್ತದೆ ಎಂಬ ಭರವಸೆ ಇದೆ ಎಂದಿದ್ದಾರೆ ಡಿಸಿಎಂ ಪರಮೇಶ್ವರ್. ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು. ಇನ್ನು ಜಮೀರ್ ಅಹಮದ್ ಹಾಗೂ ಮೊಹಮ್ಮದ್ ಸಿರಾಜ್ ನಡುವಿದ್ದನ್ನೆಲ್ಲಾದ ವೈರಲ್ ಆಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಸ್ ಮಲ್ಲಿಕಾರ್ಜುನ್ ಕೂಡ ಭೀಕರವಾಗಿ ಕಿಡಿಕಾರಿದ್ರು. ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು, ವಿರೋಧ ಇದ್ರೆ ಓಪನ್ ಆಗಿ ಮಾಡಲಿ ಅಂತ ಆಕ್ರೋಶ ಹೊರ ಹಾಕಿದ್ರು. ಫಸ್ಟ್ ಆಫ್ ಆಲ್ ಫೊರೆನ್ಸಿಕ್ ಕಳಿಸಿ ಅದನ್ನು ಕೇಳ್ತಾರೆ ಅವರು. ಯಾಕೆಂದ್ರೆ ಸಿರಾಜ್ ಅವರು ಮಾತಾಡಿದ್ರು, ಇದು ಆಡಿಯೋ ನಮ್ದಲ್ಲ ಅಂತಲೂ ಹೇಳಿದರು. ಮುಖ್ಯವಾಗಿ ಜನಗಳ ಒಂದು ಆಶೀರ್ವಾದ ಮುಖ್ಯ. ಆ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಸಮರ್ಥು ಗೆದ್ದು ಬಂದಿದ್ದಾರೆ. ಏನು 7 ಬಾರಿ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರನ್ನ ಗೆಲ್ಲಿಸಿದಂಥ ಕ್ಷೇತ್ರ ಇವತ್ತು ಮತ್ತೆ ನಮ್ಮ ಫ್ಯಾಮಿಲಿಗೆ ಕೈ ಹಿಡಿದಿದೆ. ಅದೇ ರೀತಿ ಜನಗಳ ಒಂದು ಆಶೀರ್ವಾದದಿಂದ ಇವತ್ತು ಸಮರ್ಥು ಗೆದ್ದಿದ್ದಾನೆ. ಏನೇ ಮಾಡಿದ್ರು ಇವೆಲ್ಲ ತಾತ್ಕಾಲಿಕ. ಜನಗಳಿಗೆ ಒಳ್ಳೆ ಕೆಲಸ ಆಗೋದು, ಒಳ್ಳೆ ಪ್ರಾಮಾಣಿಕವಾಗಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಜನಗಳು ನೆನೆಸ್ತಾರೆ. ಆ ದೃಷ್ಟಿಕೋನದಲ್ಲಿ ಏನು ಆಡಿಯೋ ಇದೆ ಅದನ್ನು ನಾನು ಕ್ಲೀನಾಗಿ ನೋಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೈಕಮಾಂಡ್ನವ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಯಾರಾದ್ರೂ ಇವು ಮಾಡಬಾರ್ದು. ಏನು ಮಾಡೋದಾದ್ರೂ ಓಪನ್ ಆಗಿ ಮಾಡಬೇಕು, ಓಪನ್ ಆಗಿ ವಿರೋಧ ಮಾಡಬೇಕು. ಇದೊಂದು ನಮ್ನಿ ಹೆಂಗಪ್ಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ. ಒಟ್ಟಿನಲ್ಲಿ ಜಮೀರ್ ಅಹಮದ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಡಿಕೆಶಿ ಸಂಪುಟದಿಂದ ಅವರನ್ನ ಕೈ ಬಿಡಲಾಗಿದೆ ಅಂತ ಹೇಳಲಾಗಿದೆ. ಆದಾಗ್ಯೂ ಎರಡನೇ ಹಂತದಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ದೊರೆಯಬಹುದು ಎಂಬ ನಿರೀಕ್ಷೆಯೂ ಇದೆ. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತು ಯಾವ ನಿರ್ಧಾರ ತಳೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇದರ ಜೊತೆಗೆ ಅಲ್ಪಸಂಖ್ಯಾತರ ಮುಂಚೂಣಿ ನಾಯಕರಾಗಿರೋ ಜಮೀರ್ರನ್ನ ದೂರ ಮಾಡಿಕೊಂಡ್ರೆ ಕಾಂಗ್ರೆಸ್ಗೂ ಅತಿದೊಡ್ಡ ನಷ್ಟವೇ ಆಗಲಿದೆ. ಹೀಗಾಗಿ ಸಿದ್ದರಾಮಯ್ಯ ತಣ್ಣಗಾಗಿ ಮತ್ತೆ ಜಮೀರ್ ಪರ ನಿಲ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಮತ್ತೊಂದೆಡೆ ಸ್ವಾಭಿಮಾನಿ ನಾಯಕ ಜಮೀರ್ ಕಾಂಗ್ರೆಸ್ನಿಂದ ದೂರವಾಗಿ ಬೇರೆ ಪಕ್ಷ ಕಟ್ತಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದ್ದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಜ ಅನ್ನೋ ಮಾತಿನಂತೆ ಮಾಡಿದ ತಪ್ಪಿನಿಂದ ಜಮೀರ್ ಪಾಠ ಕಲಿತಿದ್ದಾರೆ. ಅಲ್ಲದೆ ಜಮೀರ್ಗೆ ಕಾಂಗ್ರೆಸ್ ಎಷ್ಟು ಮುಖ್ಯವೋ ಕಾಂಗ್ರೆಸ್ಗೂ ಜಮೀರ್ ಬೇಕೇ ಬೇಕು. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ತಣ್ಣಗಾಗಿ ಮತ್ತೆ ಜಮೀರ್ ಪರ ನಿಲ್ತಾರಾ, ಮತ್ತೆ ಜಮೀರ್ಗೆ ಸಚಿವ ಸ್ಥಾನ ಕೊಡಿಸ್ತಾರಾ, ಅಥವಾ ಸಿಎಂ ಡಿಕೆಶಿ ಅವರೇ ಜಮೀರ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.